ನೋಡಿ, ಸ್ವರ ಸರಸ್ವತಿಯ ಅಂತಿಮ ಯಾತ್ರೆಗೆ ವಾಹನ ಸಿದ್ಧವಾಗಿದೆ. ಈಗ ಸಂಪೂರ್ಣ ಹೂವಿನಿಂದ ವಾಹನ ಅಲಂಕಾರಗೊಂಡಿದೆ. HD ಕೋಟೆಯ ಕಣಿಯನ ಹುಂಡಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಹೂವಿನಿಂದ ಅಲಂಕೃತ ವಾಹನದಲ್ಲಿ ಜಾನಕಿ ಅಮ್ಮನ ಅಂತಿಮ ಯಾತ್ರೆ ನಡೆಯುತ್ತೆ. ಈಗ 3:30ರವರೆಗೂ ಕೂಡ ಮಹಾರಾಜ ಗ್ರೌಂಡ್ನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತಿಮ ದರ್ಶನಕ್ಕೆ. ಸೊ ಆ ನಿಟ್ಟಿನಲ್ಲಿ ಅದೆಲ್ಲ ಆದ ನಂತರ 3:30ಕ್ಕೆ ಅವಕಾಶ ಇರಲ್ಲ. 3:30ರ ನಂತರ ಏಕೆ ಅಂತ ಅಂದರೆ ಅಲಂಕೃತ ವಾಹನದಲ್ಲಿ ಜಾನಕಿ ಅಮ್ಮನ ಅಂತಿಮ ಯಾತ್ರೆ ಹೊರಡುತ್ತೆ. ಗಾನಕೋಗಿಲೆ ಎಸ್ ಜಾನಕಿ ಇನ್ನೂ ನೆನಪು ಮಾತ್ರ. ತಾವು ಕಳೆದಂತಹ ಸುಮಾರು 6 ದಶಕಗಳ ಕಾಲ ಭಾರತ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿದ್ರು. ಎಲ್ಲಾ ಭಾಷೆಯಲ್ಲೂ ಅಂದ್ರೆ ಸುಮಾರು 48,000 ಹಾಡುಗಳನ್ನ ಹಾಡಿ ಇಂದಿಗೂ ಕೂಡ ನಮ್ಮೊಂದಿಗೆ ಅವರು ಇದ್ದಾರೆ ಅನ್ನುವಂತಹ ಒಂದು ಮಾತನ್ನ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ. ಸೊ ಅವರ HD ಕೋಟೆಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಮೈದಾನದಿಂದ, ಮೈಸೂರಿನಲ್ಲಿರುವಂತಹ ಮಹಾರಾಜ ಮೈದಾನದಿಂದ HD ಕೋಟೆಯಲ್ಲಿ ಅವರ ಅಂತಿಮ ದರ್ಶನಕ್ಕೆ, ಅಂತಿಮ ಸಂಸ್ಕಾರ ಏನಾಗುತ್ತೆ ಆ ಒಂದು ಜಾಗಕ್ಕೆ ತೆಗೆದುಕೊಂಡು ಹೋಗುವಂತಹ ವಾಹನ ಈಗಾಗಲೇ ಸಿದ್ಧ ಆಗಿರುವಂತದ್ದು ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತಾ ಇದ್ದೀನಿ. HD ಕೋಟೆಯ ಕಣಿಯನ ಹುಂಡಿಯಲ್ಲಿ ಈಗಾಗಲೇ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಜಾನಕಿ ಅಮ್ಮ ಅವರ ದೊಡ್ಡದಾದಂತಹ ಒಂದು ಭಾವಚಿತ್ರಕ್ಕೆ ಹೂವನ್ನ ಹಾಕಿ ಅಂದ್ರೆ ಆ ಒಂದು ವಾಹನಕ್ಕೆ ಈಗಾಗಲೇ ಹೂಗಳಿಂದ ಸಂಪೂರ್ಣವಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸೊ ಇದು ವಾಹನದ ಮುಂಭಾಗ. ಇನ್ನು ವಾಹನದ ಹಿಂಭಾಗ ಯಾವ ತರ ಇದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಕಂಪ್ಲೀಟ್ ಗಾಜಿನಿಂದ ಇರುವಂತಹ ಈ ವಾಹನ, ಅಂದ್ರೆ ಇಲ್ಲಿಂದ ಸುಮಾರು ಒಂದು 25ರಿಂದ 26 ಕಿಲೋಮೀಟರ್ ದೂರ ಆಗತ್ತೆ. ಆ ಒಂದು ದಾರಿ ಮಧ್ಯದಲ್ಲೂ ಕೂಡ ಅವರ ಅಭಿಮಾನಿಗಳು ಯಾರಾದ್ರೂ ಕಣ್ತುಂಬಿಕೊಳ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಲಾಗಿದೆ. ಈಗಾಗಲೇ ಮೈದಾನದ ಬಳಿ ವಾಹನ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ HD ಕೋಟೆಯ ಏನು ಅಂತಿಮ ಸಂಸ್ಕಾರ ಆಗುತ್ತೆ, ಅಂತ್ಯಕ್ರಿಯೆ ಆಗುತ್ತೆ, ಆ ಒಂದು ಸ್ಥಳಕ್ಕೂ ಕೂಡ ಹೋಗುವಂತ ವ್ಯವಸ್ಥೆ ಆಗಿದೆ. ಇಲ್ಲಿ ಕೇವಲ ಅವರ ಆಪ್ತ ಕುಟುಂಬ ಬಳಗ ಏನಿದೆ ಅವರಿಗೆ ಮಾತ್ರ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಅಂದ್ರೆ 2ರಿಂದ 3 ಜನಕ್ಕೆ ಮಾತ್ರ ಆ ಒಂದು ಆಸನ ಇದೆ. ಸಂಪೂರ್ಣವಾಗಿ AC ಇರುವಂತಹ ಒಂದು ವಾಹನ. ಹಾಗೆ ಈ ಒಂದು ಡೋರ್ನ ಪಕ್ಕದಲ್ಲಿ 2 ಆಸನದ ವ್ಯವಸ್ಥೆ ಇದೆ. ಅಂದ್ರೆ 5ರಿಂದ 6 ಜನ ಮಾತ್ರ ಪಾರ್ಥಿವ ಶರೀರದ ಬಳಿ ಜೊತೆಗೆ ಈ ಒಂದು ವಾಹನದ ಒಳಗಡೆ ಇರಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯನು ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತಿಮ ಸಂಸ್ಕಾರವನ್ನ ಮಾಡ್ತೀವಿ. ಹಾಗೇನೆ ಅವರ ಹೆಸರಿನಲ್ಲಿ ಒಂದು ಸ್ಮಾರಕವನ್ನ ಮಾಡಬೇಕು. ಅದರವರಿಗೆ ಹೂವು ಅಂತಂದ್ರೆ ತುಂಬಾ ಇಷ್ಟ. ಹೂವಿನ ಸ್ಮಾರಕವನ್ನ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಸೊ ಸರ್ಕಾರದ ಜೊತೆಗೆ ಅಂದ್ರೆ ಸಿಎಂ ಜೊತೆಗೆ ಚರ್ಚೆ ಮಾಡಿ ಆ ರೀತಿಯಾದಂತಹ ಒಂದು ತೀರ್ಮಾನವನ್ನ ಕೈಗೊಳ್ತೀವಿ. ಯಾಕಂದ್ರೆ ಅವರು ಒಂದು ಮಾತನ್ನ ಹೇಳಿದ್ರು, ನನ್ನ ಕೊನೆಯ ಕ್ಷಣಗಳನ್ನು ನಾನು ಮೈಸೂರಿನಲ್ಲೇನೆ ಕಳಿಬೇಕು ಅನ್ನುವಂತ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಅವರ ಕೇರ್ ಟೇಕರ್ ಆಗಿದ್ದಂತಹ ಅವರಿಗೆ ಸೇರಿದಂತಹ ಸುಮಾರು 1.5 ಎಕರೆ ಜಾಗದಲ್ಲಿ ಅವರ ಅಂತಿಮ ಸಂಸ್ಕಾರ ಆಗ್ತಾ ಇದೆ. ಸೊ ಈಗಾಗಲೇ ಜಿಲ್ಲಾಡಳಿತದ ವತಿಯಿಂದ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರ ಆಗತ್ತೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಈಗಾಗಲೇ ಸಂಪೂರ್ಣವಾಗಿದೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ್ ಕಿರವಸೆ, ಗ್ಯಾರಂಟಿ ನ್ಯೂಸ್, ಮೈಸೂರು.